ನಟ ವಿನೋದ್ ರಾಜ್ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಭಾವುಕರಾಗಿದ್ರು. ಅವರ ಜೊತೆ ಕಳೆದಂತ ಕ್ಷಣಗಳನ್ನ ಮೆಲುಕು ಹಾಕಿದ್ರು. ನೋಡಿ, ಕಾಂಗ್ರೆಸ್ನ ನಾಯಕರು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಗಣ್ಯಾತಿ ಗಣ್ಯ ನಾಯಕರು ಅಂತಿಮ ದರ್ಶನವನ್ನ ಪಡೆದು ಎಚ್.ಡಿ. ದೇವೇಗೌಡರಿಗೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ರು. 2001ರಲ್ಲಿ ಆಸಿಡ್ ಅಟ್ಯಾಕ್ ಆಗಿತ್ತು ಚೆನ್ನಮ್ಮನವರ ಮೇಲೆ. ಜಮೀನು ವ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರವರ ತಮ್ಮನ ಮಗ ಎಚ್.ಡಿ. ರೇವಣ್ಣ ಅವರ ಮೇಲೆ ಆಸಿಡ್ ಹಾಕಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆದರೆ ಚೆನ್ನಮ್ಮನವರ ಮೇಲೆ ಆಸಿಡ್ ಅನ್ನ ಹಾಕಿದ್ರು. ಅವಾಗಲೇ ಅವರು ತುಂಬಾ ಸೀರಿಯಸ್ ಆಗಿತ್ತು, ಬದುಕುಳಿದಿದ್ರು. ಈ ರೀತಿಯಾಗಿ ಪುನರ್ಜನ್ಮವನ್ನ ಪಡೆದಿದ್ರು. 72 ವರ್ಷಗಳ ದಾಂಪತ್ಯ ಜೀವನ, ದೇವೇಗೌಡರವರ ಜೊತೆ ಕಳೆದಂತ ಕ್ಷಣಗಳು. ಒಂದ್ ಕಡೆ ಕುಟುಂಬ ಈಗ ಶೋಕ ಸಾಗರದಲ್ಲಿ ಮುಳುಗಿದೆ. ಈಗಾಗಲೇ ಪದ್ಮನಾಭನಗರ ನಿವಾಸಕ್ಕೆ ಸಾಕಷ್ಟು ಗಣ್ಯಾತಿ ಗಣ್ಯರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ನಾಳೆ ಬೆಳಗ್ಗೆ 11:30ರವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಳಿಕ ನಾಳೆ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಜೀರೋ ಟ್ರಾಫಿಕ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೋಮವಾರ ಸಂಜೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ನೋಡಿ, ಅನೇಕ ಗಣ್ಯಾತಿ ಗಣ್ಯರು ಕೂಡ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು ಸಂತಾಪವನ್ನು ಸೂಚಿಸಿದ್ದಾರೆ. ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿರೋದು. ಪದ್ಮನಾಭನಗರ ನಿವಾಸಕ್ಕೆ ಈಗಾಗಲೇ ರಾಜಕೀಯ ನಾಯಕರು, ವಿವಿಧ ಮಠಾಧೀಶರು ಆಗಮಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಕಳೆದ 4 ದಿನಗಳಿಂದ ಚೆನ್ನಮ್ಮನವರು ಖಾಸಗಿ ಆಸ್ಪತ್ರೆಯಲ್ಲಿ ನೋಡಿ, ಒಂದ್ ಕಡೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಅವರ ಪತ್ನಿ ಎಚ್.ಡಿ. ದೇವೇಗೌಡರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವರ ಪತ್ನಿ ಕೂಡ ಜೊತೆಲಿದ್ದಾರೆ. ಅವರ ಪಕ್ಕದಲ್ಲಿ ಎಚ್.ಡಿ. ದೇವೇಗೌಡರು ಕೂಡ ಕೂತಿದ್ದಾರೆ. ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಅವಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಜಮೀರ್ ಅಹಮದ್, ಸಿಎಂ ಇಬ್ರಾಹಿಂ ಅವರು ಕೂಡ ಭೇಟಿಯನ್ನು ಕೊಟ್ಟು ಅಂತಿಮ ದರ್ಶನವನ್ನ ಪಡೆದಿದ್ರು. ನೋಡಿ, ಸಿಎಂ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಅಲ್ಲಿಂದ ನೋಡಿ ತೆರಳುತ್ತಾ ಇದ್ದಾರೆ. ಪದ್ಮನಾಭನಗರ ನಿವಾಸದ ನೇರ ದೃಶ್ಯಗಳು. ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರ ಜೊತೆ ಅವರ ಪತ್ನಿ ಕೂಡ ಇದ್ದಾರೆ. ಅವರು ಕೂಡ ಅಂತಿಮ ದರ್ಶನವನ್ನ ಪಡೆದು ಅದಾದ ಬಳಿಕ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ನೋಡಿ, ಕಳೆದ 4 ದಿನಗಳಿಂದ ಐಸಿಯುನಲ್ಲಿ ಚೆನ್ನಮ್ಮನವರು ಚಿಕಿತ್ಸೆಯನ್ನ ಪಡಿತಾ ಇದ್ರು. 85 ವರ್ಷ ವಯಸ್ಸಾಗಿತ್ತು. ಉಸಿರಾಟದಲ್ಲಿ ಸಮಸ್ಯೆಯಾಗಿತ್ತು. ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಂಜೆ 5:30 ಸುಮಾರಿಗೆ ಮೃತಪಟ್ಟಿದ್ದಾರೆ. ನೋಡಿ, 17ನೇ ವಯಸ್ಸಿಗೆ ಚೆನ್ನಮ್ಮನವರು ದೇವೇಗೌಡರನ್ನ ಮದುವೆ ಆಗ್ತಾರೆ. 21 ವರ್ಷ ದೇವೇಗೌಡರಿಗೆ. ಆವಾಗ 17ನೇ ವರ್ಷಕ್ಕೆ ಚೆನ್ನಮ್ಮ ದೇವೇಗೌಡರ ಜೊತೆ ಮದುವೆ ಆಗ್ತಾರೆ. ಅದಾದ ಬಳಿಕ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ, ಅದರಲ್ಲಿ ಏಳು ಬೀಳು ಎಲ್ಲವನ್ನ ಕಂಡಿದ್ದಾರೆ. ಅದರ ಜೊತೆಗೆ ದೇವೇಗೌಡರ ಸಾಧನೆಗೆ ಸ್ಫೂರ್ತಿ ಚೆನ್ನಮ್ಮನವರು. ಅವರ ಪ್ರತಿ ಹೆಜ್ಜೆಯಲ್ಲೂ ಅವರ ಜೊತೆಯಲ್ಲಿ, ಅವರ ಬೆನ್ನ ಹಿಂದೆ ಇದ್ದವರು. ಇದೀಗ ಅವರು ಇಲ್ಲ. ದೇವೇಗೌಡರಿಗೆ ತುಂಬಾ ದುಃಖವಾಗಿದೆ. ಅವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಂತ್ವನ ಹೇಳ್ತಾ ಇದ್ರು. ರಾಜಕೀಯ ನಾಯಕರು ಎಲ್ಲರೂ ಕೂಡ ಸಾಂತ್ವನವನ್ನ ಹೇಳ್ತಾ ಇದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ತುಂಬಾ ಭಾವುಕರಾಗಿದ್ರು. ತಮ್ಮ ತಾಯಿಯ ಜೊತೆ ಕಳೆದಂತ ದೃಶ್ಯಗಳು. ಅವರು ಮಹಾನ್ ದೈವ ಭಕ್ತೆ. ಅದರ ಜೊತೆಗೆ ನೋಡಿ, ಕೃಷ್ಣ ಬೈರೇಗೌಡ ಅವರು ಕೂಡ ಬರ್ತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡ ಅವರು ಈಗ ಪದ್ಮನಾಭನಗರ ನಿವಾಸದ ಬಳಿ ಬಂದಿದ್ದಾರೆ. ಅಲ್ಲಿ ಅಂತಿಮ ದರ್ಶನವನ್ನ ಪಡೀಲಿಕ್ಕೆ ಈಗ ಆಗಮಿಸಿದ್ದಾರೆ. ಕಾಂಗ್ರೆಸ್ನ ನಾಯಕರು, ಅದರ ಜೊತೆಗೆ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ.
ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ನೋಡಿ, ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಈಗ ಪದ್ಮನಾಭನಗರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಅಂತಿಮ ದರ್ಶನವನ್ನ ಪಡೀಲಿಕ್ಕೆ ಬರ್ತಾ ಇದ್ದಾರೆ. ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಈ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿದ್ರು. ಆ ನೇರ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಅವರು ಅಲ್ಲೇ ಇದ್ದಾರೆ. ಎಚ್.ಡಿ. ದೇವೇಗೌಡರ ಪಕ್ಕದಲ್ಲೇ ಕುಳಿತು ಅವರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ದೇವೇಗೌಡರಿಗೆ ಸಾಂತ್ವನ ಹೇಳ್ತಾ ಇದ್ರು, ಧೈರ್ಯವನ್ನ ತುಂಬುತ್ತಾ ಇದ್ರು ಅವರ ಪಕ್ಕದಲ್ಲೇ ಕುಳಿತು. ಅದರ ಜೊತೆಗೆ ಜಮೀರ್ ಅಹಮದ್, ಸಿಎಂ ಇಬ್ರಾಹಿಂ ಅವರು ಕೂಡ ಇದ್ರು. ವಿವಿಧ ಮಠಾಧೀಶರು ಕೂಡ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅಲ್ಲೇ ಇದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ನೇರ ದೃಶ್ಯಗಳು, ಪದ್ಮನಾಭನಗರ ನಿವಾಸದ ನೇರ ದೃಶ್ಯಗಳು. ಕಾಂಗ್ರೆಸ್ನ ನಾಯಕರು, ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಇದೀಗ ಕೃಷ್ಣ ಬೈರೇಗೌಡರು ಕೂಡ ಅವರು ಬಂದಿದ್ದಾರೆ. ಅಂತಿಮ ದರ್ಶನವನ್ನು ಅವರು ಕೂಡ ಪಡಿತಾ ಇದ್ದಾರೆ. ನಾಳೆ ಬೆಳಗ್ಗೆ 11:30 ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಾಳೆ 11:30 ಬಳಿಕ ಹಾಸನಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅದಾದ ಬಳಿಕ ಸೋಮವಾರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅಂತ ಚರ್ಚೆ ಮಾಡಿ, ತಮ್ಮ ಕುಟುಂಬದ ಅವರೊಂದಿಗೆ ಚರ್ಚೆ ಮಾಡಿ ಅದಾದ ಬಳಿಕ ಮಾಹಿತಿಯನ್ನು ಕೊಡ್ತೀವಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ನೋಡಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅವರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ರು. ನೋಡಿ, ದೇವೇಗೌಡರಿಗೂ ಕೂಡ ಅವರ ಪಕ್ಕದಲ್ಲಿ ಕುಳಿತು ಧೈರ್ಯವನ್ನು ತುಂಬುತ್ತಾ ಇದ್ರು. ದೇವೇಗೌಡರಿಗೆ 94 ವರ್ಷ ವಯಸ್ಸು, ಇನ್ನು ಚೆನ್ನಮ್ಮ ಅವರಿಗೆ 85 ವರ್ಷ. 72 ವರ್ಷಗಳ ಕಾಲ ಸುದೀರ್ಘ ದಾಂಪತ್ಯ ಜೀವನ ಇದೀಗ ಅಂತ್ಯವಾಗಿದೆ. ನೋಡಿ, 2001ರಲ್ಲಿ ಚೆನ್ನಮ್ಮನವರ ಮೇಲೆ ಆಸಿಡ್ ದಾಳಿ ಆಗುತ್ತೆ. ಅದಾದ ಬಳಿಕ ಅವರು ಪುನರ್ಜನ್ಮವನ್ನು ಪಡಿತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗುತ್ತೆ. ಒಂದು ಸ್ವಲ್ಪ ಅಲ್ಲಿಂದ ಅವರ ಆರೋಗ್ಯ ಕ್ಷೀಣಿಸುತ್ತಾ ಹೋಗುತ್ತೆ. ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆಗುತ್ತೆ. ಅದಾದ ಬಳಿಕ ಅವರ ಆರೋಗ್ಯದಲ್ಲಿ ಸ್ವಲ್ಪ ಕ್ಷೀಣಿಸ್ತಾ ಬರುತ್ತೆ. ನಟ ವಿನೋದ್ ರಾಜ್ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಭಾವುಕರಾಗಿದ್ರು. ಅವರ ಜೊತೆ ಕಳೆದಂತ ಕ್ಷಣಗಳನ್ನ ಮೆಲುಕು ಹಾಕಿದ್ರು. ನೋಡಿ, ಕಾಂಗ್ರೆಸ್ನ ನಾಯಕರು ಕೂಡ, ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್ ಎಲ್ಲರೂ ಕೂಡ ಗಣ್ಯ ನಾಯಕರು ಅಂತಿಮ ದರ್ಶನವನ್ನ ಪಡೆದು ಎಚ್.ಡಿ. ದೇವೇಗೌಡರಿಗೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ರು. 2001ರಲ್ಲಿ ಆಸಿಡ್ ಅಟ್ಯಾಕ್ ಆಗಿತ್ತು ಚೆನ್ನಮ್ಮನವರ ಮೇಲೆ. ಜಮೀನು ವ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರವರ ತಮ್ಮನ ಮಗ ಎಚ್.ಡಿ. ರೇವಣ್ಣ ಅವರ ಮೇಲೆ ಆಸಿಡ್ ಹಾಕಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆದರೆ ಚೆನ್ನಮ್ಮನವರ ಮೇಲೆ ಆಸಿಡ್ ಅನ್ನ ಹಾಕಿದ್ರು. ಅವಾಗಲೇ ಅವರು ತುಂಬಾ ಸೀರಿಯಸ್ ಆಗಿತ್ತು, ಬದುಕುಳಿದಿದ್ರು. ಈ ರೀತಿಯಾಗಿ ಪುನರ್ಜನ್ಮವನ್ನ ಪಡೆದಿದ್ರು. 72 ವರ್ಷಗಳ ದಾಂಪತ್ಯ ಜೀವನ, ದೇವೇಗೌಡರವರ ಜೊತೆ ಕಳೆದಂತ ಕ್ಷಣಗಳು. ಒಂದ್ ಕಡೆ ಕುಟುಂಬ ಈಗ ಶೋಕ ಸಾಗರದಲ್ಲಿ ಮುಳುಗಿದೆ. ಈಗಾಗಲೇ ಪದ್ಮನಾಭನಗರ ನಿವಾಸಕ್ಕೆ ಸಾಕಷ್ಟು ಗಣ್ಯರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ನಾಳೆ ಬೆಳಗ್ಗೆ 11:30 ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಳಿಕ ನಾಳೆ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಜೀರೋ ಟ್ರಾಫಿಕ್ ಮೂಲಕ ತೆಗೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೋಮವಾರ ಸಂಜೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ನೋಡಿ, ಅನೇಕ ಗಣ್ಯರು ಕೂಡ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು ಸಂತಾಪವನ್ನು ಸೂಚಿಸಿದ್ದಾರೆ. ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿರೋದು. ಪದ್ಮನಾಭನಗರ ನಿವಾಸಕ್ಕೆ ಈಗಾಗಲೇ ರಾಜಕೀಯ ನಾಯಕರು, ವಿವಿಧ ಮಠಾಧೀಶರು ಆಗಮಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಕಳೆದ 4 ದಿನಗಳಿಂದ ಚೆನ್ನಮ್ಮನವರು ಖಾಸಗಿ ಆಸ್ಪತ್ರೆಯಲ್ಲಿ
ನೋಡಿ, ಒಂದ್ ಕಡೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಡಿ.ಕೆ. ಶಿವಕುಮಾರ್, ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಪತ್ನಿ ಎಚ್.ಡಿ. ದೇವೇಗೌಡರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ, ಅವರ ಪತ್ನಿ ಕೂಡ ಜೊತೆಲಿದ್ದಾರೆ, ಅವರ ಪಕ್ಕದಲ್ಲಿ ಎಚ್.ಡಿ. ದೇವೇಗೌಡರು ಕೂಡ ಕೂತಿದ್ದಾರೆ. ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಆವಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಜಮೀರ್ ಅಹಮದ್, ಸಿಎಂ ಇಬ್ರಾಹಿಂ ಅವರು ಕೂಡ ಭೇಟಿಯನ್ನು ಕೊಟ್ಟು ಅಂತಿಮ ದರ್ಶನವನ್ನ ಪಡೆದಿದ್ದರು.